ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಟಾಪಿಕ್ ಏನು ಅಂತಂದ್ರೆ, ಎಷ್ಟೋ ಜನಕ್ಕೆ ನಕಾರಾತ್ಮಕ ಶಕ್ತಿಗಳು ಮೈ ಹಿಡಿದಿರುತ್ತೆ. ಅಂತಹ ಸಂದರ್ಭದಲ್ಲಿ ಅಥವಾ ಪ್ರೇತ ಬಾಧೆ ಅಂತ ನಾವೇನ್ ಹೇಳ್ತೀವಿ, ಅಥವಾ ದುಷ್ಟ ಶಕ್ತಿಗಳು, ಅಮಾನುಷ ಶಕ್ತಿಗಳು ಅಂತ ನಾವೇನ್ ಹೇಳ್ತೀವಿ, ಅಂತಹ ಶಕ್ತಿಗಳು ನಮಗೆ ಮೈ ಹಿಡಿದಿರುವಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಹೋಗ್ತೀವಿ. ಇಂತಹ ಸಂದರ್ಭದಲ್ಲಿ ನಾವು ಅದನ್ನ ದೇಹದಿಂದ ತೆಗೆದುಕೊಳ್ಳದೆ ಇದ್ದಾಗ ಅಥವಾ ಉಚ್ಚಾಟನೆ ಮಾಡಿಸದೆ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಹಲವಾರು ಸಮಸ್ಯೆಗಳು ಆಗ್ತಾ ಹೋಗುತ್ತೆ ಪ್ರಿಯ ವೀಕ್ಷಕರೇ. ಸೊ ನಾನು ಅದನ್ನ ಕೆಲವು ಸಣ್ಣದಾಗಿ ನಿಮಗೆ ಹೇಳಿದೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು, ಅದು ಬರೀ ಫೇಸಲ್ಲಿ ಯಾವ ರೀತಿ ನಾವು ಅದನ್ನ ಕಂಡಿಡ್ಕೋಬಹುದು ಅಂತ ನಾನು ಹೇಳಿದ್ದೆ ಪ್ರಿಯ ವೀಕ್ಷಕರೇ. ಹಾಗಾದ್ರೆ ದೇಹದಲ್ಲಿ ಇದನ್ನ ನಾವು ಯಾವ ರೀತಿಯಾಗಿ ನಾವು ಕಂಡುಕೊಳ್ಬಹುದು ಅಂತ ನೋಡಿ. ಎಷ್ಟೋ ಚೆನ್ನಾಗಿರುವಂತಹ ವ್ಯಕ್ತಿ ನೋಡ್ಬೋದು, ಇಂತಹ ಒಂದು ಸಂದರ್ಭದಲ್ಲಿ ಅಥವಾ ಪ್ರೇತ ಬಾಧೆ ಅಥವಾ ಅಮಾನುಷ ಶಕ್ತಿಗಳು ಅಥವಾ ನೆಗೆಟಿವ್ ಎನರ್ಜಿಗಳು ಅಂತ ಹೇಳಿ ಮೈ ಹಿಡಿದಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಯ ದೇಹ ತುಂಬಾ ಕೃಶವಾಗಿ ಹೋಗುತ್ತೆ. ಕೃಶ ಅಂತಂದ್ರೆ ತುಂಬಾ ಸಣ್ಣಗಾಗ್ತಾ ಹೋಗ್ತಾನೆ. ಕೆಲವು ವ್ಯಕ್ತಿಗಳು, ಅದು ಕೆಲವು ಹೆಣ್ಮಕ್ಳಾಗಿರ್ಬೋದು ಅಥವಾ ಮದುವೆ ಆದವರಾಗಿರ್ಬೋದು ಅಥವಾ ಗಂಡಸರಾಗಿರ್ಬೋದು, ಕೆಲವರು ತುಂಬಾ ತೋರ ಅಥವಾ ದಪ್ಪ ಅಂತ ನಾವೇನ್ ಹೇಳ್ತೀವಿ, ಅವರ ಅಂದ್ರೆ ನಾರ್ಮಲ್ ವೆಯ್ಟ್ ಅಥವಾ ಸಾಮಾನ್ಯ ಒಂದು ವೆಯ್ಟ್ಗಿಂತನೂ ಅತಿ ಹೆಚ್ಚಿನ ತೂಕವನ್ನ ಆಗೋದು. ಕೆಲವರು ಸಡನ್ ಆಗಿ 5 kg, ಕೆಲವರು 6 kg ಆ ತರ ಆಗೋದು. ಕೆಲವರು ಸಡನ್ ಆಗಿ ಅಷ್ಟೇ ವೆಯ್ಟ್ ಲಾಸ್ ಅನ್ನ ಸಮೇತ ಹೊಂದುತ್ತಾರೆ ಪ್ರಿಯ ವೀಕ್ಷಕರೇ. ಅಂತಹ ಸಂದರ್ಭದಲ್ಲಿ ಅವರಿಗೆ ಅವರ ದೇಹ ಅಂತಂದ್ರೆ ನಾನು ಹೇಳಿರ್ತೀನಿ, ಕಾರಣ ಶರೀರ, ಸೂಕ್ಷ್ಮ ಶರೀರ, ಆನಂತರ ಭೌತಿಕ ಶರೀರದಲ್ಲಿ ಇದೆಲ್ಲವೂ ಬಂದು ನಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಯಾವ ಸಂದರ್ಭದಲ್ಲಿ ಈ ವ್ಯಕ್ತಿಯ ದೇಹ ಪೂರ್ತಿಯಾಗಿ ಅದು ಹಿಡಿತದೋ ಅಂತಹ ಸಂದರ್ಭದಲ್ಲಿ ಅವನು ಕೃಶನಾಗ್ತಾನೆ ಅಂತಂದ್ರೆ ತುಂಬಾ ಸಣ್ಣಗಾಗ್ತಾನೆ. ನೀವು ಎಷ್ಟೋ ಜನನ ನೋಡಿರ್ಬೋದು, ಒಂದು TB ಪೇಷಂಟ್ಸ್ಗಳು ಯಾವ ರೀತಿ ಸಣ್ಣಗಾಗಿರ್ತಾರೆ ಆ ತರ ಆಗೋಗ್ತಾರೆ. ಜೊತೆಗೆ ಮುಖದ ಛಾಯೆ ತುಂಬಾ ಕಪ್ಪು ಅಂದ್ರೆ ಕಪ್ಪಾಗಿ ಹೋಗ್ಬಿಡ್ತಾರೆ. ಅದರ ಜೊತೆಗೆ ದಿನದಿಂದ ದಿನೇ ವೀಕ್ ಆಗ್ತಾ ಹೋಗ್ತಾರೆ. ಅಂತಹ ವ್ಯಕ್ತಿಗೆ ನೀವು ಎಷ್ಟೇ ಅನ್ನ ಆಹಾರಾದಿಗಳಾಗಿರ್ಬೋದು ಅಥವಾ ನಾವು ಏನ್ ಹೇಳ್ತೀವಿ ನ್ಯೂಟ್ರಿಷನ್ ಡಯಟ್, ಬಾದಾಮಿ, ಗೋಡಂಬಿ, ಕಲ್ಸಕ್ರೆ ಅಥವಾ ಅಂಜೂರ, ಕುತ್ತತ್ತಿ, ಈ ತರ ಏನೇನು ಡ್ರೈ ಫ್ರೂಟ್ಸ್ ಇದೆ ಅಥವಾ ಸೇಬು, ಈ ತರ ಒಳ್ಳೆ ನ್ಯೂಟ್ರಿಷನ್ ಫುಡ್ ಅಥವಾ ಸೂಪು, ಕೆಲವ್ರನ್ನ ನೀವು ನೋಡ್ಬೋದು ಕಾಲ್ ಸೂಪ್ ಕುಡಿಯೋದು ಅಥವಾ ಚಿಕನ್ ಸೂಪ್ ಕುಡಿಯೋದು, ಮಟನ್ ಸೂಪ್ ಕುಡಿಯೋದು, ಇವೆಲ್ಲವನ್ನು ಮಾಡ್ತಾರೆ. ಆದ್ರೂ ಅವರಿಗೆ ಒಂದು ದೇಹದಲ್ಲಿ ಸ್ಟ್ರೆಂತೇ ಬರಲ್ಲ. ಕೆಲವ್ರನ್ನ ನೀವು ನೋಡ್ಬೋದು ತಿಂಗಳಾನುಗಟ್ಲೆ, ವರ್ಷಾನುಗಟ್ಲೆ ಅವರು ಹಾಸಿಗೆ ಹಿಡ್ದಿರೋದು, ಜೊತೆಗೆ ಮೈಯೆಲ್ಲ ಒಂಥರ ತೋರ ತರ ಅಂದ್ರೆ ಊತ ತರ ಬಂದ್ಬಿಡುತ್ತೆ. ಈ ತರ ಎಲ್ಲ ಆಗ್ತಾ ಇರುತ್ತೆ. ಇಂತಹ ಸಮಸ್ಯೆ ಬಂದಾಗ ತಕ್ಷಣಕ್ಕೆ ಅವರಿಗೆ ಪರಿಹಾರ ಮಾಡಿಕೊಳ್ಳಕ್ಕೆ ಗೊತ್ತೇ ಆಗಲ್ಲ, ಸದಾ ಹುಷಾರ್ ತಪ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಏನ್ ಮಾಡ್ತಾರೆ, ಹೋಗಿ ದೇವಸ್ಥಾನಗಳಿಗೆ ಹೋಗೋದು, ತಾಯ್ತ ಕಟ್ಸುವಂಥದ್ದು ಅಥವಾ ಕೈ ಬಳೆ, ಇಲ್ಲಿಗೆ ನೀವು ನೋಡ್ಬೋದು ಮುಡಿ ಬಳೆ ಅಂತ ನಾವೇನ್ ಹೇಳ್ತೀವಿ, ಇಂಥ ಮುಡಿ ಬಳೆಯನ್ನ ಹಾಕೊಳ್ಳುವಂಥದ್ದು, ಅದರ ಜೊತೆಗೆ ತಡೆಯನ್ನ ಓಡಿಸ್ಕೊಂಡು ಬರ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಮಾತ್ರ ಅವರಿಗೆ ಒಂದು ಸಮಾಧಾನ ಅಂತ ಸಿಕ್ಕಿರುತ್ತೆ, ಆದ್ರೆ ಪರ್ಮನೆಂಟ್ ಆಗಿ ಅವರಿಗೆ ಸಿಗೋದಿಲ್ಲ. ಆದ್ರೆ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಇಂತಹ ನಕಾರಾತ್ಮಕ ಶಕ್ತಿಗಳನ್ನ ನಾವು ದೇಹದಲ್ಲಿ ಎಷ್ಟು ದಿನ ತನಕ ನಾವು ಇಟ್ಕೋಬಹುದು ಅಂತ. ಒಂದು ತಿಳ್ಕೊಳ್ಳಿ ಪ್ರಿಯ ವೀಕ್ಷಕರೇ, ಇದು ಒಂದು ಒಬ್ಬ ಮನುಷ್ಯ, ಈ ಒಬ್ಬ ಮನುಷ್ಯನಿಗೆ ಒಂದು ಜೀವಾತ್ಮ ಅಂತ ಇದ್ದ ಮೇಲೆ ಅದು ಅವನ ಜೀವಾತ್ಮ ಮಾತ್ರ ಬಂದಿರುತ್ತೆ. ಆದ್ರೆ ಕೆಲವೊಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಹೊರಗಡೆಯಿಂದ ಬಂದಿರುವಂತ ಆತ್ಮಗಳು ಅಥವಾ ಯಾರೋ ಕಳಿಸಿರುವ ಅಂತ ಅಂದ್ರೆ ಮಾಂತ್ರಿಕ ಬಾಧೆ ಮಾಡಿ ಕಳಿಸಿರುವಂತ ಆತ್ಮಗಳು ಅಥವಾ ಪಾತು ಆತ್ಮಗಳು ಅಂತ ಏನ್ ಹೇಳ್ತೀವಿ, ಅದು ಬಂದು ಸೇರಿದಾಗ್ಲೂ ಈ ತರ ಆಗುತ್ತೆ. ಅದಲ್ಲದೆ ನಮ್ಮ ಜನ್ಮದಲ್ಲೇ ನಮಗೆ ಪ್ರೇತ ಬಾಧೆ ಇದೆ ಅಂತ ಹೇಳಿದಾಗ ಅದು ನಮ್ಮ ಜಾತಕದಲ್ಲೂ ಗೊತ್ತಾಗುತ್ತೆ, ಹೇಗೇನ್ ಬಂದು ಪ್ರಶ್ನಾಶಾಸ್ತ್ರದಲ್ಲೂ ಗೊತ್ತಾಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹಲವಾರು ಸಮಸ್ಯೆಗಳನ್ನ ಎದುರಿಸ್ಬೇಕು. 40 ವರ್ಷ ತನಕ ಚೆನ್ನಾಗಿತ್ತು, ಆದರೆ ಅಂತಹ ಒಂದು ಪ್ರೇತ ಗ್ರಹ ಅಂತ ಏನಿದೆ, ಆ ಪ್ರೇತ ಗ್ರಹ ಯಾವ ಗ್ರಹಗಳ ಜೊತೆ ಇರುತ್ತೆ, ಅಂತಹ ಸಂದರ್ಭ, ಅಂತಹ ದಶಾಭುಕ್ತಿ ಸಮಯ ಬಂದಾಗ ಆ ವ್ಯಕ್ತಿ 20 ಆಗಿರ್ಬೋದು, 30 ಆಗಿರ್ಬೋದು, ಅಂತಹ ಸಂದರ್ಭದಲ್ಲಿ ಅದು ದೇಹವನ್ನ ಅತಿಯಾಗಿ ಮೈ ಹಿಡಿದು ತೊಂದರೆಗಳನ್ನು ಕೊಡುವಂತಹ ಸಾಧ್ಯತೆಗಳು 95% ಇದೆ. ಆದ್ರೆ ಕೆಲವೊಂದೊಂದು ಬಾರಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಒಳ್ಳೆಯ ಕರ್ಮಗಳು ಜೊತೆಗೆ ನಮ್ಮ ಪೂರ್ವಿಕರ ಕರ್ಮಗಳು, ನಮ್ಮ ಹಿಂದಿನ ಒಂದು ಸುಕೃತದ ಒಳ್ಳೆಯ ಕರ್ಮಗಳು ಜೊತೆಗೆ ಪ್ರೆಸೆಂಟ್ ಅಲ್ಲಿ ನಾವು ಏನಾದ್ರೂ ಶುಭವಾದ ಕರ್ಮಗಳನ್ನೇ ಮಾಡ್ತಾ ಇದ್ರೆ ನಮಗೆ ಏನಾಗುತ್ತೆ ಅಂದ್ರೆ ದೇಹ ಬಾಧೆ ಆಗ್ತಾ ಇರುತ್ತೆ. ಆದ್ರೆ ಅದನ್ನ ಬ್ಯಾಲೆನ್ಸ್ ಮಾಡುವಂತಹ ಶಕ್ತಿ ಆ ದೈವ ನಮಗೆ ಕೊಟ್ಟಿರ್ತಾನೆ ಪ್ರತಿಯೊಬ್ಬರಿಗೂ. ಸೊ ನೋಡಿ, ಯಾವಾಗ ಅವರ ಮುಖದಲ್ಲಿ ಏನ್ ಹೇಳ್ತೀವಿ,
ಅವರ ಮುಖದಲ್ಲಿ ಪ್ರೇತ ಛಾಯೆ ಉಂಟಾಯಿತು, ಅನ್ನಾಹಾರಾದಿಗಳು ಸೇರಲ್ಲ, ಕೋಪ ಬೇಗ ಬರೋದು, ಹಠ ಮಾಡುವಂಥದ್ದು, ಜೊತೆಗೆ ದೈಹಿಕವಾಗಿ ನೋವುಗಳು ಜಾಸ್ತಿ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಕೋಪ, ಹಠ, ಸಿಟ್ಟು ಎಲ್ಲ ಬರುತ್ತದೆ. ಜೊತೆಗೆ ಅವರಿಗೆ ಅತಿಯಾಗಿ ತೇಗು ಬರೋಕೆ ಶುರುವಾಗುತ್ತೆ. ಅವರು ಗ್ಯಾಸ್ಟ್ರಿಕ್ ಅಂತ ಹೇಳಿ ಬಾಯಿಂದ ಟ್ಯೂಬ್ ಹಾಕಿ ನೋಡ್ಸೋದು, ಕೆಳಗಿಂದ ಟ್ಯೂಬ್ ಹಾಕ್ಸಿ ಅಂದ್ರೆ ಕೊಲನಾಸ್ಕೋಪಿ, ಎಂಡೋಸ್ಕೋಪಿ ಇದೆಲ್ಲವನ್ನು ಸಮೇತ ಮಾಡ್ತಾರೆ. ಕೊನೆಗೆ ಹೇಗಾಗ್ತಾರೆ ಅಂದ್ರೆ ಅವರಿಗೆ ಮೂತ್ರ ಮಾಡಕ್ಕೂ ಆಗಲ್ಲ, ಮಲನೂ ಮಾಡಕ್ಕಾಗಲ್ಲ, ಆ ತರ ಸ್ಥಿತಿಗಳು ಬರುತ್ತೆ. ದೇಹದಲ್ಲಿ ಒಂದ್ಸತಿ ಕುತ್ತಿಗೆಯಲ್ಲಿ ನೋವಿದ್ರೆ ಒಂದ್ಸತಿ ಈ ಕಡೆ ನೋವು ಬರೋದು, ಒಂದ್ಸತಿ ಶೋಲ್ಡರ್ ನೋವು ಬರೋದು, ಒಂದ್ಸತಿ ಇಲ್ಲಿ ನೋವು ಬರೋದು, ಒಂದ್ಸತಿ ಇಲ್ಲಿ ಬರೋದು. ಅಂದ್ರೆ ನಾನು ಇದಕ್ಕೆ ಶಿಫ್ಟಿಂಗ್ ಪೈನ್ ಅಂತಾನೆ ನಾನು ಹೆಸರು ಇಟ್ಬಿಟ್ಟಿದ್ದೀನಿ. ಅಂದ್ರೆ ದೇಹದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ನೋವುಗಳು ಚಲಿಸುವುದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನೋಡಿ, ಒಂದು ಹೆಗಣನ ಹೊಡಿಯಕ್ ಹೋದಾಗ ಅಥವಾ ಒಂದು ಇಲಿನ ಹೊಡಿಯಕ್ ಹೋದಾಗ ಸುಂಡಗಳು, ಇಲಿ ಸುಂಡಗಳು ಸಣ್ಣದಿರುತ್ತಲ್ಲ, ಹಿಂಗೆ ನುಸುಳುತ್ತಲ್ಲ, ಅದೇ ರೀತಿ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ನಮ್ಮ ದೇಹದಲ್ಲಿ ಕಲುಷಿತವಾಗಿ ಇದು ದೇಹದಿಂದ ಒಂದೇ ದೇಹದಲ್ಲಿ ಇದ್ರೂ ಆಯಾಯ ಭಾಗಕ್ಕೆ ಅದು ಶಿಫ್ಟ್ ಆಗ್ತಾ ಇರುತ್ತೆ. ನೋಡ್ಬೇಕು, ಕಣ್ಣೆಲ್ಲ ಕಟ್ಕೊಳ್ಳುವಂಥದ್ದು, ಕಣ್ಣು ಒಂಥರ ಪಿರಿಪಿರಿ ಬರುವಂಥದ್ದು. ಪಿರಿಪಿರಿ ಅನ್ನೋಕ್ಕಿಂತ ಏನ್ ಹೇಳ್ತೀನಿ ಅಂತಂದ್ರೆ, ಕೆಲವ್ರು ಹೇಳ್ತಾರೆ ನೋಡಿ, ಕಣ್ಣು ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಕಟ್ಕೊಂಡ್ಬಿಟ್ಟಿರುತ್ತೆ, ಎಲ್ಲ ಜಿಬ್ರು ಕಟ್ಟಿರುತ್ತೆ, ಎಷ್ಟೇ ಮಾಡೋದು ಹರಳೆಣ್ಣೆ ಎತ್ಕೋತಾ ಇದ್ದೀನಿ, ಜೊತೆಗೆ ಎಲ್ಲ ಈ ತರ ಏನು ಬುರುಗನ ಅದೇನೋ ಕೆಲವರು ಒಂದೊಂದು ಭಾಷೆಯಲ್ಲಿ ಹೇಳ್ತಾರೆ, ಆ ತರ ಎಲ್ಲ ಆಗುತ್ತೆ ಮೇಡಮ್, ಉರಿ ಬರುತ್ತೆ, ನೆತ್ತಿಗೆ ಎಣ್ಣೆ ಮೆತ್ತುತ್ತೀನಿ, ಆದ್ರೂ ಆಗಲ್ಲ ಅಂತ. ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಅಂತಹ ದೇಹಗಳು ಅಂದ್ರೆ ಅಂತಹ ವ್ಯಕ್ತಿಯ ದೇಹದಲ್ಲಿ ಪೂರ್ತಿಯಾಗಿ ರಕ್ತವು ಸಮೇತ ಕಲುಷಿತವಾಗಿರುತ್ತೆ. ಅಂತಹ ಕಲುಷಿತವಾದಂತಹ ರಕ್ತ, ಯಾಕಂದ್ರೆ ನಮ್ಮ ದೇಹದಲ್ಲಿ 70% ಅಂತ ಏನಿದೆ ಅದು ಜಲದಿಂದನೇ ತುಂಬಿದೆ, ಇನ್ನು ಬಾಕಿ ಮಾಂಸ, ಮಜ್ಜೆ ಇದೆಲ್ಲವೂ ತುಂಬಿದೆ. ಆದ್ರೆ ಸಾರಿ ಪ್ರೇಕ್ಷಕರೇ, ಹಾಗಾಗಿ ನಮ್ಮ ದೈಹಿಕವಾಗಿ ದೇಹನೇ ಏನಾಗುತ್ತೆ ಅಂದ್ರೆ ಕೃಶ ಆಗುತ್ತೆ. ಕೃಶ ಆದಾಗ ನಮ್ಮ ದೇಹದಲ್ಲಿ ಇರುವಂತಹ ರಕ್ತ ಸಂಚಾರವು ಸಮೇತ ಸ್ಥಗಿತಗೊಳ್ಳುತ್ತೆ. ನಮ್ಮ ದೇಹದಲ್ಲಿ ರಕ್ತ ಸಂಚಾರವು ಸ್ಥಗಿತಗೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ನಮಗೆ ವೆರಿಕೋಸ್ ವೇನ್ ಆಗಿರ್ಬೋದು, ಅಯ್ಯೋ ಯಾಕಪ್ಪ ಸಾರಿ, ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸ್ಥಗಿತಗೊಳ್ಳುವಂಥದ್ದು. ಅದರ ಜೊತೆಗೆ ನಮಗೆ ಏನಾಗುತ್ತೆ ಅಂತಂದ್ರೆ, ನಮಗೆ ವೆರಿಕೋಸ್ ವೇನು ಅಥವಾ ಹೃದಯ ಸಂಬಂಧ ಕಾಯಿಲೆಗಳು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಅಂದ್ರೆ ಪೂರ್ವ ಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತ. ಈ ಕಾನ್ಸೆಪ್ಟ್ ನಾನು ಮಾಡಿಲ್ಲ, ಯಾರು ವೀಕ್ಷಕರು ನೋಡ್ತಾ ಇದ್ದೀರಿ ನೀವು ಮಾಡಿಲ್ಲ. ಆದ್ರೆ ಸಂಸ್ಕೃತದಲ್ಲಿ ಅಥವಾ ಆಯುರ್ವೇದದಲ್ಲಿ ಒಂದು ಈ ಪದ ಇದೆ, ಯಾವಾಗ ನಮ್ಮ ದೇಹ ಈ ತರ ಎಲ್ಲ ಅಸಮತೋಲನ ಆದಾಗ, ಸಪ್ತ ಚಕ್ರಗಳು ಅಸಮತೋಲನಾಗಿ ಸೂಕ್ಷ್ಮ ಶರೀರಗಳು ಅಸಮತೋಲನ ಆಗಿ ಆ ನಂತರದಲ್ಲಿ ದೇಹದಲ್ಲಿ ವಾತ, ಪಿತ್ತ, ಕಫ ಎಲ್ಲವೂ ವೃದ್ಧಿಯಾಗುತ್ತೆ. ವೃದ್ಧಿಯಾದ ನಂತರವೇ ನಮ್ಮ ದೇಹದಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳಕ್ಕೆ ಶುರುವಾಗುತ್ತೆ. ಯಾವಾಗ ನಮಗೆ ತೊಂದರೆಗಳು ಕಾಣಕ್ಕೆ ಶುರುವಾಗುತ್ತೆ, ಹೊಟ್ಟೆ ಬಾತ್ಕೊಳ್ಳೋಂಗಾಗೋದು, ತೇಗು ಬರೋದು, ಒಂದಿಷ್ಟು ತಿಂದ ತಕ್ಷಣ ಹೊಟ್ಟೆ ಊದ್ಕೊಳ್ಳುವಂಥದ್ದು, ಜೊತೆಗೆ ಕಿವಿಯಿಂದ ಒಂಥರ ಗಾಳಿ ಹೋಗುವಂಥದ್ದು, ಇವೆಲ್ಲ ಅಂತಹ ವ್ಯಕ್ತಿಗೆ ಆಗ್ತಾ ಇರುತ್ತೆ. ಆದ್ರೆ ನೀವು ನೋಡ್ಬೋದು, ಯಾವುದೋ ಅನ್ಯ ಆತ್ಮಗಳು, ಇದೊಂದು ವ್ಯಕ್ತಿ ಅನ್ಕೊಳ್ಳಿ, ಅನ್ಯ ಆತ್ಮ ದೇಹಕ್ಕೆ ಸೇರಿದಂತಹ ವ್ಯಕ್ತಿಯ ದೇಹದಲ್ಲಿ ಏನಾಗುತ್ತೆ ಅಂದ್ರೆ, ಯಾವಾಗ ನೀವು ಇಂತಹ ನಕಾರಾತ್ಮಕ ಶಕ್ತಿಯನ್ನ ತೆಗೆಸ್ಬೇಕು ಅಥವಾ ತೆಗಿಬೇಕು ಅಂತ ನೀವು ಹೋಗ್ತೀರಿ, ಮನೆಗೆ ಇಂಥ ಸಮಸ್ಯೆ ಆಗ್ತಾ ಇದೆ ಮೇಡಮ್ ಬರ್ತೀನಿ ಅಂತ, ಅಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಸಮಸ್ಯೆಗಳೇ ಉಂಟಾಗುತ್ತೆ ಪ್ರಿಯ ವೀಕ್ಷಕರೇ. ಯಾಕೆಂದ್ರೆ ಒಂದು ಅಪಾಯಿಂಟ್ಮೆಂಟ್ ತಗೊಂಡಿರ್ತೀರಿ, ಅಂತಹ ಸಂದರ್ಭದಲ್ಲಿ ನಿಮಗೆ ಗಂಡ ಹೆಂಡತಿಗೆ ಜಗಳಗಳದು, ಗಂಡ ಹೋಗೋದ್ ಬೇಡ ಕಣೆ ಅಂತ ಅನ್ನೋದು, ಹೆಂಡತಿ ಇಲ್ಲ ಕಣ್ರಿ ಬೇಡ ಅಂತ ಹೇಳೋದು, ಅಥವಾ ಮನೆಯಲ್ಲಿ ಮಕ್ಕಳು ಹುಷಾರ್ ತಪ್ಪೋದು, ಅಥವಾ ಹೆಂಡತಿ ಇದ್ದಕ್ಕಿದ್ದಂಗೆ ಪೀರಿಯಡ್ಸ್ ಆಗೋದು, ಇದೆಲ್ಲನೂ ಒಂದಲ್ಲ ಒಂದು ಅಡೆತಡೆಗಳು ನಿರ್ಮೂಲನ ಅಂತ ಬಂದಾಗ ಒಂದಲ್ಲ ಒಂದು ಅಡೆತಡೆಗಳು ಆಗ್ತಾನೆ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಏನಾಗುತ್ತೆ ಅಂದ್ರೆ, ಬಿಡು ನಮಗೆ ಯಾವುದೇ ಶುಭ ಕಾರ್ಯಗಳು ಆಗ್ತಾ ಇಲ್ಲ, ಯಾರನ್ನ ನೋಡಕ್ ಹೋದ್ರೂ ಆಗಲ್ಲ, ನಮ್ಮ ಮನೆಯಲ್ಲಿ ಪೂಜೆನೂ ಮಾಡಕ್ಕಾಗಲ್ಲ, ಇವತ್ತು ಬೆಳಿಗ್ಗೆ ಪೂಜೆ ಮಾಡಿದೆ, ಇನ್ನೊಂದು ವಾರ ಬಿಟ್ಟು ದೇವ್ರ ಮನೆಗೆ ಹೋಗ್ತಾ ಇದ್ದೀನಿ, ಇದೆಲ್ಲವನ್ನು ನಮ್ಮ ದೇಹದಲ್ಲಿ ಅಥವಾ ಯಾವ ನಕಾರಾತ್ಮಕ ಶಕ್ತಿ ಆ ವ್ಯಕ್ತಿಯ ದೇಹದಲ್ಲಿ ಇದೆ, ಆ ವ್ಯಕ್ತಿ ಪೂರ್ಣ ಪ್ರಮಾಣವಾಗಿ ಆ ದೇಹದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಇಂತಹ ಸಮಸ್ಯೆ ಆಗುತ್ತೆ. ಇದನ್ನ ನೀವು ಕೇಳ್ಬೋದು, ಮೇಡಮ್ ಇದನ್ನ ನಾವು ನಷ್ಟಗೊಳಿಸ್ಬೋದು ಅಂತ. ಖಂಡಿತವಾಗ್ಲೂ 100ಕ್ಕೆ 100 ಭಾಗ ನಷ್ಟಗೊಳಿಸ್ಬೋದು. ಯಾವಾಗ ಅಂತಂದ್ರೆ, ನೀವು ದೈವದ ಮೊರೆ ಹೋಗಿ, ದೇವರ ಮೊರೆ ಹೋಗಿ, ದೇವಸ್ಥಾನಗಳು, ಮಂತ್ರಗಳು, ಜಪಗಳು,
ಅನುಷ್ಠಾನಗಳು ಹಾಗೆ ನಮ್ಮಂಥವ್ರು ಕೊಡುವಂತಹ ಪರಿಹಾರದಿಂದ ಖಂಡಿತವಾಗ್ಲೂ ಇದನ್ನ ಪರಿಹಾರ ಮಾಡ್ಕೋಬಹುದು. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಸಕಾರಾತ್ಮಕವಾಗಿನೇ ಬದುಕಬೇಕು, ನಾನು ನನ್ನ ಮನೆ ಅಂತ. ಯಾಕಂದ್ರೆ ಜೀವನವೆಲ್ಲ ನಾವು ಇದೇ ಸಮಸ್ಯೆಯಲ್ಲಿ ಮುಳುಗ್ಬಿಟ್ಟು ನೋವಲ್ಲೇ ಮುಳುಗ್ಬಿಟ್ರೆ ಏನಂತೀವಿ, ಅಯ್ಯೋ ನಮ್ಮ ಆಯಸ್ಸೆಲ್ಲ ಬರೀ. ಕೆಲವ್ರು ಹೇಳ್ತಾರೆ, ಮೇಡಮ್ ನಮ್ಮ ಮ್ಯಾರಿಡ್ ಲೈಫು ಚೆನ್ನಾಗಿಲ್ಲ, ನನ್ನ ಮಕ್ಕಳು ಚೆನ್ನಾಗಿಲ್ಲ, ಅಥವಾ ನನಗೆ ಈ ತರ ಸಮಸ್ಯೆ ಹೇಗ್ ಮಾಡೋದಂದ್ರೆ ನೋಡಿ, ಕೆಲವ್ರು ನಾನು ಹೇಳಿದೆ, ಸಾಯೋ ಸಮಯ ಬಂದಾಗ್ಲೂ ಅವರಿಗೆ ಹಲವಾರು ಸಮಸ್ಯೆಗಳು ಇರುತ್ತೆ. ಯಾವಾಗ ನೀವು ಆ ಶಕ್ತಿಯನ್ನ ತೆಗೆಸ್ಬೇಕು ಅಂತ ಹೋಗ್ತಾ ಇರ್ತೀರಿ, ಅಂತಹ ಸಂದರ್ಭದಲ್ಲಿ ನಿಮಗೆ ತುಂಬಾ ಕಷ್ಟ ಆಗುತ್ತೆ, ಜಗಳಗಳಾಗುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ದಯಮಾಡಿ ಅರ್ಥ ಮಾಡ್ಬೇಕು, ಇದು ನನ್ನ ದೇಹದಲ್ಲಿ ಇರೋದು ನನಗೆ ತೊಂದರೆ ಕೊಡ್ತಾ ಇದೆ, ಅಥವಾ ನನ್ನ ಹೆಂಡತಿಯ ದೇಹದಲ್ಲಿ ಇರೋದು ತೊಂದರೆ ಕೊಡ್ತಾ ಇದೆ, ಅಥವಾ ನನ್ನ ಮನೆಯಲ್ಲಿ ಇರುವಂತದ್ದು ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ನೀವೇನ್ ಮಾಡ್ಬೇಕು, ನೀವು ನಿಮ್ಮದೇ ಆದಂತಹ ಏಕಾಗ್ರತೆಯನ್ನ ತಂದ್ಕೋಬೇಕಾಗುತ್ತೆ. ಫಸ್ಟ್ ಕಾನ್ಸೆಪ್ಟ್. ಜೊತೆಗೆ ನಿಮ್ಮ ಕುಲದೇವರು ಮನೆ ದೇವ್ರನ್ನ ಹಿಡಿಬೇಕು. ನೀವು ಹಿಡಿಬೇಕು ಅಂತಂದ್ರೆ ಗಾಳಿಲಿ ಹಿಡಿಯೋದಲ್ಲ, ನಿಮ್ಮ ಜಪಗಳು, ನಿಮ್ಮ ಮಂತ್ರಗಳು, ನಿಮ್ಮ ಅನುಷ್ಠಾನದ ಮುಖಾಂತರ. ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಒಬ್ಬ ಪೊಲೀಸು ಏನ್ ಮಾಡ್ತಾರೆ, ಕಳ್ಳನ ಹಿಡಿಬೇಕು ಅಂತಂದಾಗ ಕಳ್ಳ ಸಿಕ್ಕಾಕೋತಾನೆ ಅಂತ ಅನ್ಕೊಳ್ಳಿ. ಆ ಸಿಕ್ಕಾಕೊಂಡ ಸಮಯದಲ್ಲಿ ಅವನೇನ್ ಅನ್ಕೋತಾನೆ, ಅಯ್ಯೋ ಇನ್ ಸಿಕ್ಕಾಕೊಂಡ್ರೆ ನನ್ನನ್ನು ಚೆನ್ನಾಗಿ ರುಬ್ಬ ಹಾಕ್ಬಿಡ್ತಾರೆ, ಅದ್ರ ಬದಲು ನಾನೇ ಏನಾದ್ರೂ ಮಾಡ್ಕೊಂಡ್ಬಿಡ್ಬೋದಲ್ಲ ಅಂತ. ಹಾಗೇನೇನೆ ಇಂತಹ ಒಂದು ನಕಾರಾತ್ಮಕ ಶಕ್ತಿಗಳು ಏನ್ ಮಾಡ್ತವೆ ಅಂತಂದ್ರೆ, ದೇಹದಿಂದ ತೆಗೆಸ್ಬೇಕು ಅಂತ ಹೋದಾಗ ಅವು ಆ ತರ ಮಾಡುತ್ತೆ. ಯಾಕಂದ್ರೆ ನಿಮಗೆ ನಿಮ್ಮ ದೇಹವನ್ನು ಇನ್ನೂ ಕುಬ್ಜಗೊಳಿಸೋದು, ಅಥವಾ ನಿಮ್ಮ ದೇಹವನ್ನು ಇನ್ನೂ ಏನು ಶಕ್ತಿ ಇಲ್ಲದಂಗೆ ಮಾಡ್ಬಿಡೋದು. ಬೆಳಿಗ್ಗೆ ಎದ್ದೇಳಕ್ಕೆ ಆಗಲ್ಲ, ಒಂದು ಅಪಾಯಿಂಟ್ಮೆಂಟ್ ಇತ್ತು ಅಥವಾ ಏನೋ ಒಂದು ಇದಕ್ಕೆ ಹೋಗ್ಬೇಕು, ನಮ್ಮಂತವ್ರ ತಾಂತ್ರಿಕರ ಹತ್ರ ಹೋಗ್ಬೇಕು ಅಂತಂದ ಸಂದರ್ಭದಲ್ಲಿ ಇವೆಲ್ಲವನ್ನು ಮಾಡುತ್ತೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಜಗಳಗಳಾಗೋದು, ಅಥವಾ ಏನು ಬೇಡ ಏನೋ ಒಂದು ಅತಾಚುಗಳು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಬರುತ್ತೆ. ಟ್ರೈನ್ ಬುಕ್ ಮಾಡಿದೆ ಕ್ಯಾನ್ಸಲ್ ಆಗೋಯ್ತು, ಬಸ್ ಬುಕ್ ಮಾಡಿದೆ ಕ್ಯಾನ್ಸಲ್ ಆಗೋಯ್ತು, ಇದೆಲ್ಲವೂ ನಡೀತಾ ಹೋಗುತ್ತೆ. ಇದೆಲ್ಲವೂ ಯಾಕೆಂದ್ರೆ ಅದೆಲ್ಲವೂ ನಿಮ್ಮನ್ನ ಮುಷ್ಟಿಯಲ್ಲಿ ಅಥವಾ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ. ಆ ಕಪಿಮುಷ್ಟಿಯಿಂದ ನೀವು ಹೊರಗಡೆ ಬರ್ಬೇಕು. ಹಾಗಾಗಿ ನಾನು ಈ ವಿಚಾರವನ್ನ ಹೇಳ್ತಾ ಇದ್ದೇನೆ ಪ್ರಿಯೋಕ್ಷಕರೇ. ಹಾಗಾದ್ರೆ ನಿಮ್ಗೆ ಒಂದು ಡೌಟ್ ಬರ್ಬೋದು, ಮೇಡಮ್ ಹಾಗಾದ್ರೆ ನಮ್ಮ ಆಯಸ್ಸೆಲ್ಲ ಇದ್ರ ಜೊತೆನೆ ಕಳೆದ್ ಬಿಡ್ತೀವ ಅಂತ. ಖಂಡಿತ ಇಲ್ಲ. ಸೊ ಯಾರ್ಯಾರು ಇಂತಹ ನಕಾರಾತ್ಮಕ ಬಾಧೆ, ಅಮಾನುಷ ಶಕ್ತಿಗಳ ಬಾಧೆ ಅಂತ ಏನಿರುತ್ತೆ, ನಿಮಗೆ ನಿಮ್ಮದೇ ಆದಂತಹ ಕರ್ಮಫಲ ಇರುತ್ತೆ, ಆ ಶಕ್ತಿಗೂ ಅದರದೇ ಆದಂತಹ ಕರ್ಮಫಲ ಇರುತ್ತೆ. ಹಾಗಾಗಿ ಯಾವ ದೇಹಕ್ಕೆ ಅದು ಬಂದು ಎಂಟರ್ ಆಗಿದೆಯೋ, ಯಾವ ಸಮಯದಲ್ಲಿ ಬಂದು ಎಂಟರ್ ಆಗಿದೆಯೋ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಥವಾ ಮೇಲಿಂದ ಮೇಲೆ ಯಾರೋ ಒಬ್ರು ಇನ್ನೊಬ್ರು ಆತ್ಮದವನ್ನು ನಮಗೆ ಬಿಟ್ಟ ಅಂತಹ ಸಂದರ್ಭನೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಮ್ಮ ಅಂತಹ ಆತ್ಮದ ಅಥವಾ ಅಂತಹ ಆಯಸ್ಸಿನ ಕರ್ಮಗಳೇನಾದ್ರು ನಾವು ಹೊತ್ತುಕೊಂಡು ತಂದಿದ್ರೆ ನಾವು ಅದನ್ನ ಪರಿಹಾರ ಮಾಡ್ಕೋಬೇಕು ಮೊದಲನೇದಾಗಿ. ಆ ನಂತರದಲ್ಲಿ ಪ್ರಾರಬ್ಧ ಕರ್ಮದಲ್ಲಿ ಬಂದಿರುವಂಥದ್ದು, ಅಥವಾ ಜನ್ಮದಲ್ಲಿ ನಮಗೆ ಹುಟ್ಟುವಾಗಲೇ ಪ್ರೇತ ಜೊತೆಗೇನೆ ಬಂದಿದೆ, ಆದ್ರೆ ಚಿಕ್ಕ ವಯಸ್ಸಿನಲ್ಲಿ ಯಾವ ಸಮಸ್ಯೆಯನ್ನು ಕೊಟ್ಟಿಲ್ಲ, ಮದುವೆ ಆದ ನಂತರ ಸಮಸ್ಯೆ ಕೊಡ್ತಾ ಇದೆ, ಸಂತಾನದಲ್ಲಿ ಕೊಡ್ತಾ ಇದೆ, ವಿವಾಹದ ಕೊಡ್ತಾ ಇದೆ, ಅಥವಾ ಸೆಕ್ಷುವಲಿ ಇದ್ರಲ್ಲಿ ಕೊಡ್ತಾ ಇದೆ, ಮಕ್ಕಳಾಗದೇ ಇರೋದಕ್ಕೆ ಕೊಡ್ತಾ ಇದೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಕೊಡ್ತಾ ಇದೆ, ಜೊತೆಗೆ ಇನ್ನೇನು ಹೆಲ್ತ್ ಇಶ್ಯೂಸ್ ಕೊಡ್ತಾ ಇದೆ, ಪ್ರಾಪರ್ಟಿ ಡಿಸ್ಪ್ಯೂಟು, ಅಥವಾ ಒಬ್ಬರಿಂದ ಒಬ್ಬರಿಗೆ ಮನೆಯಲ್ಲಿ ಆಗಲ್ಲ, ಈ ತರ ಹಲವಾರು ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕು ಇದನ್ನ ಯಾವ ರೀತಿ ಸುಲಭದ ಉಪಾಯದಲ್ಲಿ ನಾವು ತೆಗಿಬೇಕು, ಅಥವಾ ಈ ಶಕ್ತಿಯನ್ನ ಅಥವಾ ಈ ನಕಾರಾತ್ಮಕ ಬಾಧೆಯನ್ನ ನಾನು ನನ್ನ ದೇಹದಿಂದ ತೆಗೆಸಿ ಆನಂತರ ನಾನು ಹೇಗೆ ಶುಚಿಯಾಗಿ ನನ್ನ ದೇಹವನ್ನು ನಾನು ಸಂರಕ್ಷಣೆ ಮಾಡ್ಕೋಬೇಕು ಅಂತ ವೀಕ್ಷಕರೇ ಅರ್ಥ ಮಾಡ್ಕೊಂಡು ಕಾಲಾವಕಾಶ ಬೇಕಾಗುತ್ತೆ ಇದಕ್ಕೆ. ಹಾಗಾಗಿ ಇದನ್ನ ನೇರವಾಗಿ ಹೇಳ್ತಾ ಇರೋದು. ಸೊ ಒಂದೇ ತಕ್ಷಣ ತೆಗೀರಿ ಅಂದ್ರೆ ಆಗದೇ ಇಲ್ಲ, ಇದನ್ನ ನೇರವಾಗಿ ಹೇಳ್ತೀನಿ ಪ್ರೇಕ್ಷಕರು. ಹಾಗಾಗಿ ನಕಾರಾತ್ಮಕ ಶಕ್ತಿಗಳು ದೇಹದಿಂದ ಹೊರಗಡೆ ಬರಲು ಅವುಗಳು ಸುಮಾರು ಯೋಚನೆಯನ್ನ ಮಾಡ್ತೀರಿ. ಈಗ ನೀವು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ಬೇಕಾದ್ರೆ ಮೇಡಮ್ ಫೀಸ್ ಇಷ್ಟಿದೆ, ಮೇಡಮ್ ಹತ್ರ ಹೋದಾಗ ಅವ್ರು ಏನ್ ಹೇಳ್ತಾರೋ, ಅವ್ರು ಎಷ್ಟು ಸಮಯ ತಗೋತಾರೋ, ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಅವ್ರು ತೆಗಿತಾರ, ಈ ತರ ಎಲ್ಲ ಒಂದು ಜನಕ್ಕೆ ಒಂದು ಡೌಟ್ ಇದೆ. ಸುಮಾರು ಜನ ನನ್ನ ಬಂದವರು ಕೇಳ್ತಾರೆ, ಮೇಡಮ್ ಬೇರೆಯವ್ರ ತರ ನೀವೇನು ಅದು ಇದು ಹಾಕೊಂಡಿಲ್ಲಲ್ಲ, ತುಂಬಾ ಮಾಡರ್ನ್ ಆಗಿದ್ದೀರಿ, ಆ ತರ ಎಲ್ಲ ನನಗೆ ಮಾತಾಡ್ತಾರೆ. ಆದ್ರೆ ನೀವು ಯೋಚನೆ ಮಾಡಿ, ವಿದ್ಯೆ ಅನ್ನೋದು ಶೋ ಆಗ್ಬಾರ್ದು ಅಂತ ಅಷ್ಟೇನೆ, ಅದ್ರ ವಿಚಾರ ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಹಾಗೆ ನೀವು ಹೇಗೆ ಯೋಚನೆಯನ್ನ ಮಾಡ್ತೀರೋ, ಫೀಸ್ ಕೊಟ್ಟು ನನ್ನ ಹತ್ರ ಮಾತಾಡಿ ಇದನ್ನ ತೆಗೆಸ್ಕೋಬೇಕೋ ಬೇಡವಾ ಅಂತ, ಅದೇ ತರ ನಿಮಗೆ ಅದು ನಿಮ್ಮ ದೇಹದಲ್ಲೇ ಕೂತ್ಕೊಂಡು ನಿಮಗೆ ಹುಂಚಾಗ್ತಾ ಇರುತ್ತೆ. ಇಂಥವ್ರ ಹತ್ರ ಹೋದಾಗ ಇಷ್ಟು ದಿನ ನಾನು ಹೇಗೋ ತಪ್ಪಿಸ್ಕೊಂಡು ಬಂದಿದ್ದೆ, ನಾನು ಹೇಗೋ ಬಂದಿದ್ದೆ, ಈಗ ಮುಂದಿನ ದಿನದಲ್ಲಿ ಇಂಥವ್ರ ಹತ್ರ ಹೋದಾಗ ಕೆಲವು ಶಕ್ತಿಗಳು ಇದೆ, ದೇವರು ಅಂತ ಹೇಳಿ ಸುಳ್ಳು ಹೇಳ್ಕೊಂಡು ವ್ಯಕ್ತಿಯ ಅಥವಾ ಹೆಣ್ಣು ಮಗಳ ಮೈಯಲ್ಲಿರೋದು ಮೈ ಮೇಲೆ ಬಂದು ಮಾತಾಡಲ್ಲ, ಬಟ್ ಆದ್ರೆ ಆ ವ್ಯಕ್ತಿ ಹತ್ರ ಮಾತಾಡಿ ಅವಳನ್ನ ಅಡ್ಡದಾರಿಗೆ ತಗೊಂಡು ಹೋಗಿ ತಪ್ಪಿಸುವಂಥದ್ದು ಮಾಡುತ್ತೆ. ಇದನ್ನ ಮುಂದಿನ ದಿನದಲ್ಲಿ ಯಾವತ್ತಾದ್ರೂ ಹೇಳ್ತೀನಿ. ಹಾಗೆ
ಯಾವ ರೀತಿಯಾಗಿ ನಾವು ತಿಂದು ನಾವು ನಮ್ಮ ಗಂಡ ಅಥವಾ ನಮ್ಮ ಮಕ್ಕಳು ಅಥವಾ ನಮ್ಮ ಹೆಂಡತಿ ಅಂತ ಏನಿದೆ ಆರಾಮಾಗಿ ಸುತ್ತಾಡ್ಕೊಂಡು ಹೊರಗಡೆ ಹೋಗಿ ಎಲ್ಲ ಆರಾಮಾಗಿ ಬರ್ತೀವಿ. ಮನೆಗೆ ಬಂದ ತಕ್ಷಣ ಸಾಕು ಕೆಲವರಿಗೆ ಶುರು ಆಗುತ್ತೆ ಸುಸ್ತಾಗೋದು, ಸಂಕಟ ಆಗೋದು ಇವೆಲ್ಲ. ಯಾಕಂದ್ರೆ ಇದಕ್ಕೆ ಸುತ್ತಬೇಕಿತ್ತು ಮೈ ಒಳಗಡೆ ಇರೋದಕ್ಕೆ, ಇದೊಂದು ವ್ಯಕ್ತಿ ಇದಕ್ಕೆ ಮೈ ಒಳಗಡೆ ಇರೋದಕ್ಕೆ ಸುತ್ತಬೇಕಿತ್ತು, ತಿನ್ಬೇಕಿತ್ತು, ಇದೆಲ್ಲಾನು ಇರುತ್ತೆ. ಮನೆ ಒಳಗೆ ಬಂದ ತಕ್ಷಣ ಸುಸ್ತು, ಸಂಕಟ. ಆದ್ರೆ ನೀವೇನ್ ಅನ್ಕೋತೀರಿ ಅಂದ್ರೆ ಪ್ರಾಬ್ಲಮ್ಮು ಅಂತೀರಿ. ಆದ್ರೆ ಮನೆಯ ತೊಂದರೆ ಅಲ್ಲ, ಇದು ಮನಸ್ಸಿನ ತೊಂದರೆನೂ ಅಲ್ಲ, ಮೈಯಲ್ಲಿರುವಂತಹ ತೊಂದರೆ. ಆದ್ರೆ ನಿಮ್ಮ ದೇಹದಲ್ಲಿ 80 ಭಾಗ ಅದು ಊರ್ಜಿತವಾಗಿ ಅದರ ಆಲೋಚನೆಯಿಂದ ನಿಮ್ಮ ಆಲೋಚನೆಯನ್ನ ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಿಮ್ಮ ದೇಹ ಅಂತ ಏನಿದೆ ಅಂತ ದೇಹವನ್ನ ನೀವು ಕೃಶವಾಗ ಜೊತೆಗೆ ಮಂತ್ರ ಪಠನೆಯಿಂದ ನಿಮ್ಮ ದೇಹವನ್ನ ನೀವು ಕಾಪಾಡಿಕೊಳ್ಳೇಬೇಕು. ಯಾಕೆಂದ್ರೆ ನಿಮ್ಮ ದೇಹಕ್ಕೆ ಒಂದು ನಿಮ್ಮ ಆತ್ಮ, ಯಾಕಂದ್ರೆ ನಮ್ಮ ಆತ್ಮ ಒಂದು ನಾನು ಇವತ್ತು ಈ ಬಟ್ಟೆ ಹಾಕಿದ್ರೆ ನಾಳೆ ಬೇರೆ ಬಟ್ಟೆ ಹಾಕೋತೀನಿ, ಅದೇ ತರ ನೀವು ಅಲ್ವಾ. ಹಾಗೇನೆ ಏನಾಗುತ್ತೆ ಅಂತಂದ್ರೆ ನಮ್ಮ ಆತ್ಮ ಬಟ್ಟೆಯನ್ನ ಬದಲಾಯಿಸಿ ಒಂದು ಏನು ಪುನರಪಿ ಮರಣಂ ಪುನರಪಿ ಜನನಂ ಜಠರೇಶ, ಏನಂದ್ರೆ ಮತ್ತೆ ಮತ್ತೆ ನಮ್ಮ ಆತ್ಮಗಳು ಈ ತರ ಕರ್ಮಗಳನ್ನ ಹೊತ್ಕೊಂಡು ತಗೊಂಡ್ ಬರ್ತಾ ಇರಬಾರ್ದು. ಹಾಗಾಗಿ ಕೆಲವೊಬ್ಬೊಬ್ಬರಿಗೆ ಏನಾಗುತ್ತೆ ಅಂದ್ರೆ ಅಯ್ಯೋ ಇದ್ರಿ ಇರ್ಲಿ ಬಿಡಿ, ಅದೇನು ಅವ್ರ ದುಡ್ಡಿಗೆ ಅಂತಾರೆ ಹಿಂಗಂತಾರೆ ಅಂತೆಲ್ಲ ತೊಂದರೆ ಅನುಭವಿಸ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದು ಏನ್ ಮಾಡುತ್ತೆ ಅಂತಂದ್ರೆ ದೇಹದಿಂದ ಹೊರಗಡೆ ಬರುತ್ತೆ, ಅಂದ್ರೆ ಕಿವಿಯಿಂದನೇ ಕ್ಲೀನ್ ಆಗಿ ಬರುತ್ತೆ. ಆ ನಂತರದಲ್ಲಿ ನಾನು ದೇವಸ್ಥಾನದಿಂದ ಹೊರಗಡೆ ಬಂದ ತಕ್ಷಣ ನನ್ನ ಕಿವಿಯನ್ನ ಎಂಟ್ರಾಗಿ ಮತ್ತೆ ನನ್ನ ದೇಹ ಊದ್ಕೊಳ್ಳುತ್ತೆ, ಮತ್ತೆ ಸುಸ್ತು ಸಂಕಟ, ನನ್ಗೆ ಒಂಥರ ಚೇತರಿಸ್ಕೊಳಕ್ಕೆ ಆಗಲ್ಲ, ವಾಂತಿ ಬಂದಂಗ ಆಗೋದು, ಹೊಟ್ಟೆ ತೊಳಸ್ದಂಗ ಆಗೋದು, ವಾಕರಿಕೆ ಬಂದಂಗ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ ಮೇಡಮ್. ಆದ್ರೆ ದೇವಸ್ಥಾನಕ್ಕೆ ಹೋಗಿ ಕೂತ್ಕೊಂಡಾಗ ನನಗೆ ಇದು ಆಗಲ್ಲ ಅಂತ ಕೆಲವರ ಒಂದು ಹೇಳ್ತಾರೆ. ಇದಕ್ಕೆ ನಿರ್ದಿಷ್ಟವಾದಂತಹ ಕಾರಣಗಳು ಇದೆ. ಯಾಕಂದ್ರೆ ಕೆಲವು ಶಕ್ತಿಗಳು ದೇವಸ್ಥಾನಕ್ಕೆ ಬರಕ್ಕೆ ಹೆದರ್ತಾರೆ. ಯಾಕೆಂದ್ರೆ ಆ ದೈವದ ಅಂಶ, ಆ ದೇವಸ್ಥಾನದಲ್ಲಿ ಇರುವಂತಹ ಕಾವಲು ದೇವರು ಅಥವಾ ಗ್ರಾಮ ದೇವತೆಗಳ ಒಂದು ರಕ್ಷಣೆ ಅಂತ ಏನಿದೆ, ಅಂತಹ ಸಂದರ್ಭದಲ್ಲಿ ಅದು ಕೇಳುತ್ತೆ, ಈ ವ್ಯಕ್ತಿಯ ದೇಹದಲ್ಲಿ ನೀನ್ ಯಾಕಿದ್ಯಾ, ನಿನಗೇನ್ ಕೆಲಸ ಅಂತ ಹೇಳುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲಿ ಅದಕ್ಕೆ ಏಟಾಗುತ್ತೋ, ಎಲ್ಲಿ ಅದಕ್ಕೆ ಬೀಳುತ್ತೋ ಅಂತ ಹೇಳ್ಬಿಟ್ಟು ಅಂತಹ ಸಂದರ್ಭದಲ್ಲಿ ಕೆಲವೊಂದು ಆತ್ಮಗಳು ದೇವಸ್ಥಾನದ ಒಳಗಡೆ ಬರಕ್ಕೆ ಸಾಧ್ಯ ಇಲ್ಲ. ಕೆಲವು ಒಳಗಡೆ ಬರೋದು ಹೋಗೋದು ಎರಡು ತರನೂ ಇರ್ತವೆ. ಅಟ್ ದ ಸೇಮ್ ಟೈಮ್ ಏನ್ ಮಾಡುತ್ತೆ, ಕೆಲವು ಪೂರ್ತಿಯಾಗಿ ಹರಡ್ಕೊಂಡು ಒಳಗಡೆನೇ ಕೂತು ತಿಂದು ತೇಗಿ ನಮ್ಮನ್ನ ಭಕ್ಷ್ಯ ಮಾಡ್ತಾ ಇರ್ತದೆ. ಆದ್ರೆ ಕೆಲವು ಆ ಸಮಯಕ್ಕೆ ಬರುತ್ತೆ, ಕೆಲವು ಆ ಸಮಯಕ್ಕೆ ಹೋಗುತ್ತೆ. ಅದು ಅಂತಹ ವ್ಯಕ್ತಿಗಳಿಗೆ ಅವರು ಹೇಳ್ತಾರೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂತಹ ಸಂದರ್ಭದಲ್ಲಿ ನಾವು ಯೋಚನೆ ಮಾಡ್ಬೇಕು, ಈ ಶಕ್ತಿ ನಿಜವಾಗ್ಲೂ ಅದಕ್ಕೆ ಎಷ್ಟು ಆಯಸ್ಸಿದೆ, ಈ ಶಕ್ತಿ ಬಂದು ಕೂರ್ಲಿಕ್ಕೆ ಯಾವ ಕಾರಣ, ಇಂಥ ನಕಾರಾತ್ಮಕ ಶಕ್ತಿ ಯಾಕೆ ನನ್ನ ದೇಹವನ್ನೇ ಅಡ್ಜಸ್ಟ್ ಮಾಡ್ಕೊಂಡಿದೆ. ಕೆಲವು ಎಲ್ಲ ಶಕ್ತಿಗಳು ಎಲ್ಲಾ ದೇಹವನ್ನ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ, ಕೆಲವು ವಾಪಸ್ ಬಂದ್ಬಿಡುತ್ತೆ. ಆದ್ರೆ ಯಾಕೆ ನನ್ನ ದೇಹವನ್ನ ಇದು ಅಡ್ಜಸ್ಟ್ ಮಾಡ್ಕೊಂಡು ಮತ್ತೆ ಮತ್ತೆ ಇದು ಪ್ರವೇಶ ಮಾಡ್ತಾ ಇದೆ. ಈ ದೇಹ ಅಂದ್ರೆ ನನ್ನ ದೇಹಕ್ಕೂ ಆ ಆತ್ಮಕ್ಕೂ ಯಾವ ರೀತಿಯ ಕನೆಕ್ಟಿವಿಟಿ ಇದೆ, ಈ ನನ್ನ ದೇಹವನ್ನ ಅದೇನಾದ್ರೂ ಭೋಗಿಸಕ್ಕೆ ಬರ್ತಾ ಇದೆಯಾ, ಅಥವಾ ನನಗೆ ಸೆಕ್ಶುವಲಿ ಇರಕ್ಕೆ ಬರ್ತಾ ಇದೆಯಾ, ಅಥವಾ ನನ್ನ ಸಂಸಾರವನ್ನು ಹಾಳು ಮಾಡಕ್ಕೆ ಬರ್ತಾ ಇದೆಯಾ, ಇವೆಲ್ಲವನ್ನು ಇದೆ. ಸೊ ಇದನ್ನ ನೋಡಿದವರು ಭಯ ಪಟ್ಕೊಳ್ಳುವಂತ ಅವಶ್ಯಕತೆ ಏನು ಇಲ್ಲ. ಯಾಕಂದ್ರೆ ಕೆಲವರಿಗೆ ಗುಯ್ ಅಂತ ಹೋಗೋದು, ಗುಯ್ ಅಂತ ಕೆಳಗಡೆ ಬರೋದು, ಅದನ್ನ ಹೇಳ್ತಾರೆ. ಇನ್ನೂ ಹಲವು, ಯಾಕಂದ್ರೆ ನಮಗೆ ನವರಂಧ್ರಗಳು ಅಂತ ಏನಿದೆ, ಆ ನವರಂಧ್ರಗಳಲ್ಲೇ ಎಂಟ್ರಿ ಆಗೋದು ಪ್ರಿಯ ವೀಕ್ಷಕರೇ. ಅದು ಎಸ್ಪೆಷಲಿ ಫೀಮೇಲ್ಸಿಗಂತೂ ನಮ್ಮ ಜೆನೆಟಿಕಲ್ ಆರ್ಗನ್ಸ್ ಅಂತ ಏನಿದೆ ಅಂತ ಜೆನೆಟಿಕಲ್ ಆರ್ಗನ್ಸ್ ಇಂದನೇ ಇದು ಹೋಗುವಂಥದ್ದು. ಹಾಗೆ ಇಂತಹ ವ್ಯಕ್ತಿಯು ಏನ್ ಮಾಡ್ತಾರೆ ಅಂದ್ರೆ ಪದೇ ಪದೇ ಹೋಗೋದು, ಸ್ನಾನ ಕೂತ್ಕೊಳ್ಳೋದು, ಪದೇ ಪದೇ ಉಜ್ಜೋದು, ಅದು ಬಟ್ಟೆ ಆಗಿರ್ಬೋದು, ಸ್ನಾನನಾಗಿರ್ಬೋದು. ಯಾಕೆಂದ್ರೆ ಇಂತಹ ಶಕ್ತಿಗಳಿಗೆ ಟಾಯ್ಲೆಟ್ ಅಂದ್ರೆ ಬಹಳ ಪ್ರೀತಿ, ಬಾತ್ರೂಮ್ ಅಂದ್ರೆ ಅಂತಹ ಪ್ರೀತಿ. ಅಂತ ಜಾಗಕ್ಕೆ ಹೋಗಿ ಇವುಗಳು ಕೂತ್ಕೊಳ್ತಾ ಇರ್ತವೆ. ಯಾಕೆಂದ್ರೆ ಇವುಗಳೇ ಆಲ್ರೆಡಿ ಕಲುಷಿತವಾಗಿ ಒಂದು ವಾಯು ತತ್ವದಲ್ಲಿ ಕಲುಷಿತವಾಗಿ ನಮ್ಮ ದೇಹವನ್ನ ಎಂಟರ್ ಮಾಡಿರುತ್ತೆ. ಜೊತೆಗೆ ಇವಕ್ಕೆ ಯಾವುದೇ ರೀತಿಯ ಸಕಾರಾತ್ಮಕವಾಗಿರುವಂಥದ್ದು ಇಷ್ಟ ಆಗಲ್ಲ. ಹಾಗಾಗಿ ಏನ್ ಮಾಡುತ್ತೆ, ಟಾಯ್ಲೆಟ್ಗೆ ಹೋಗಿ ಆ ವ್ಯಕ್ತಿಯನ್ನ ಗಂಟೆಗಟ್ಲೆ ಕೂರಿಸಿ ತಗೊಂಡು ನನಗೆ ಮೋಷನ್ ಕ್ಲಿಯರ್ ಆಗಾಯ್ತು ಆಗಲ್ಲ ಅಂದ್ರೆ ಇದರ ವಾಸನೆ ಅಥವಾ ಬಾತ್ರೂಮಿನಲ್ಲಿ ಇದರ ಎನರ್ಜಿ ಏನ್ ಹೋಗ್ತಾ ಇರುತ್ತೆ ಅವೆಲ್ಲವನ್ನು ಆ ವ್ಯಕ್ತಿಗೆ ಅಂದ್ರೆ ಆ ಭೌತಿಕ ಯಾಕೋ ಮತ್ತೆ ಕಟ್ ಆಗ್ತಾ ಇದೆ. ಸಾರಿ, ಎಕ್ಸಾಂಪಲ್ ಹೇಳೋದಾದ್ರೆ ಸಣ್ಣ ಮೀನನ್ನ ತಿಂದು ದೊಡ್ಡ ಮೀನು ಬದುಕೋದು, ಆ ಮೀನನ್ನ ತಿಂದು ಇನ್ನೊಂದು ಬೃಹತ್ಕಾರ ಮೀನದು
ಆ ಬೃಹತ್ ಆಕಾರ ಇನ್ನೊಂದು ಬೃಹತ್ ಆಕಾರವಾಗಿರುವಂತ ಮೀನನ್ನು ಯಾವ ತರ ತಿಂದಿರುತ್ತೋ ಅದೇ ತರ ನಮ್ಮ ದೇಹದಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಅಂತ ಏನಿದೆ, ನಮಗೆ ಅದು ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿಗಳು ಅಥವಾ ವಿಸಿಬಿಲಿಟಿ ಇಲ್ಲದೆ ಇರುವಂತದ್ದು. ಆದ್ರೆ ಈಗ ನಮ್ಮ ದೇಹದಲ್ಲಿ ಇರುವಂತಹ ಶಕ್ತಿಗೆ ಹೆಚ್ಚಿನ ಅಥವಾ ಇನ್ನೊಂದು ನೀವು ಒಂದು ಅಪಾಯಿಂಟ್ಮೆಂಟ್ ಒಂದು ಏನು ಪರಿಹಾರ ಮಾಡ್ಕೊಳ್ಳಕ್ಕೇನೆ ಬಿಡೋದಿಲ್ಲ. ಯಾಕಂದ್ರೆ ಚಂಚಲ ಮನಸ್ಸು, ಗಂಡನಿಗೆ ಇದ್ರೆ ಹೆಂಡತಿಗಾಗಲ್ಲ, ಹೆಂಡತಿಗಿದ್ರೆ ಅತ್ತೆಗೆ ಚಂಚಲ, ಅತ್ತೆಗಿದ್ರೆ ಮಾವನ್ಗೆ, ಈ ತರ ಎಲ್ಲ ಕೊನೆಗೆ ನಮ್ಮಂತವ್ರ ಹತ್ರ ಬಂದಾಗ ನಾವ್ ಹೇಳ್ತೀನಿ, ಇವೆಲ್ಲ ಈ ದೇಹದಲ್ಲೇ ಒಂದು ದೈವ ಶಕ್ತಿ, ಒಂದು ದೈವ ಬಲ ಅಂತ ಇರುತ್ತೆ. ಕಾರಣಾಂತರದಿಂದ ಅದು ಬಂದಂತಹ ಸಂದರ್ಭದಲ್ಲಿ ಆ ಶಕ್ತಿನೂ ಸಮೇತ ಕೇಳ್ಕೊಳ್ತಾ ಇರುತ್ತೆ ಈ ಮನುಷ್ಯನ ದೇಹದಿಂದ ಒಂದು ಶಕ್ತಿ. ಯಾಕೆಂದ್ರೆ ಆ ಶಕ್ತಿ ಬಂದಾಗದು ಅಮ್ಮನ ಕ್ಯಾರೆಕ್ಟರ್ನೋ ನಮ್ಮ ಅಪ್ಪನ ಕ್ಯಾರೆಕ್ಟರ್ನೋ ಅಥವಾ ಸಮಾಜದಲ್ಲಿ ನಮ್ಮನ್ನ ಒಂದು ಆರ್ಥಿಕ ಬಾಧೆ ಕಳಿಸಿದಾಗ ಜನ ಆದಾಗ್ಲೇನೆ ನಿಮಗೆ ಒಂದು ಏನ್ ಹೇಳ್ತೀನಿ ಆಧ್ಯಾತ್ಮ ಪ್ರಪಂಚದ ಅಥವಾ ಒಂದು ದೈವಿಕ ರೀತಿಯಲ್ಲಿ ಹೋಗ್ಬೇಕಾಗಿರುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕಾಗಿನೇನೆ ನೀವು ಆ ನಕಾರಾತ್ಮಕ ಶಕ್ತಿ ಅಂತ ಏನಿದೆ ಅಂತಹ ನಕಾರಾತ್ಮಕ ಶಕ್ತಿಗೂ ನೀವು ಧನ್ಯವಾದಗಳನ್ನ ಹೇಳ್ಕೊಂಡೆ ಆ ನಂತರದಲ್ಲಿ ನಿಮ್ಮ ಕುಲದೇವರ ಮೊರೆ ಹೊಟ್ಕೊಂಡು ಇದನ್ನ ಮೈಯಲ್ಲಿರೋದನ್ನ ತೆಗೆಸ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಬೇಕು. ಯಾವಾಗ ನೀವು ತೆಗೆಸ್ಕೊಳ್ಳದೆ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಹಲವಾರು ರೀತಿಯ ರೋಗಗಳು ಬಂದು ಏನಾಗುತ್ತೆ ಅಂದ್ರೆ ಹಾಸ್ಪಿಟಲ್ ಯಾವುದೇ ರೀತಿಯ ಕಾಯಿಲೆ ಕಾಣಿಸಲ್ಲ, ಆದ್ರೆ ನಿಮ್ಮ ದೈಹಿಕವಾಗಿ ತೊಂದರೆ ಆಗ್ತಾ ಇದೆ. ಆದರೆ ನಾವೇನ್ ಹೇಳ್ತೀವಿ ಅಂತಂದ್ರೆ ಆಲ್ ಮೆಡಿಕಲ್ ರಿಪೋರ್ಟ್ಸು ನಾರ್ಮಲ್ ಇರುತ್ತೆ, ಆದ್ರೆ ಯೂರಿನ್ ರಿಪೋರ್ಟು, ಬ್ಲಡ್ ರಿಪೋರ್ಟು, ಸ್ಕ್ಯಾನಿಂಗು, ಸಿಟಿ ಸ್ಕ್ಯಾನಿಂಗ್, ಯಾಕಂದ್ರೆ ವಿಪರೀತ ತಲೆನೋವು, ಮೆಂಟಲ್ ಇರಿಟೇಬಿಲಿಟಿ, ಸುಸ್ತಾಗೋದು, ಇವೆಲ್ಲನೂ ಗ್ಲೂಕೋಸ್ ಹಾಕೋದು ಬರೋದು, ಇವೆಲ್ಲವನ್ನು ಹೇಳ್ತಾ ಹೋದ್ರೆ ದೊಡ್ಡ ಕಥೆ ಆಗೋಗ್ಬಿಡುತ್ತೆ. ಆದ್ರೆ ಯಾವಾಗ ನಿಮಗೆ ಈ ತರ ಸಮಸ್ಯೆ ಅಂತ ಬಂತು ಅಂತಹ ಸಂದರ್ಭದಲ್ಲಿ ನೀವು ಯೋಚನೆ ಮಾಡ್ಬೇಕು, ಇದು ನನ್ನ ದೇಹ, ನನ್ನ ದೇಹದಲ್ಲಿ ನನ್ನ ಆತ್ಮ ಮಾತ್ರ ಇರ್ಬೇಕು, ಆದ್ರೆ ಪರ ಆತ್ಮ ಬೇಡ, ಪರ ಜೀವಾತ್ಮ ಬೇಡ ಅಂತ ಹೇಳಿ ನಾವು ಭಗವಂತನ ಮೊರೆ ಹೋಗಿ ಇದನ್ನ ದೇಹದಿಂದ ತೆಗೆದುಕೋಬೇಕು. ಈ ದೇಹದಿಂದ ತೆಗೆದುಕೊಂಡಿಲ್ಲ ಅಂದ್ರೆ ತೀರ ಕೃಶ ಆಗಿ ಹೋಗ್ತೀರಿ, ಇಲ್ಲದಿದ್ರೆ ತುಂಬಾ ಕಪ್ಪಾಗಿ ತುಂಬಾ ದಪ್ಪಾಗಿ ತನ್ನದೇ ಆದಂತಹ ರೀತಿಯಲ್ಲಿ, ಯಾಕಂದ್ರೆ ಒಬ್ರೊಬ್ಬರಿಗೆ ಒಂದೊಂದು ರೀತಿಯ ಸಮಸ್ಯೆಗಳನ್ನ ಕೊಡುತ್ತೆ. ಕೆಲವರಿಗೆ 6 ತಿಂಗಳಿಗೆ ಮದುವೆ ಆಗಿ ಸಪರೇಷನ್ ಕೊಡೋದು, ಡೈವರ್ಸ್ ಕೊಟ್ಬಿಡೋದು, ಇದೆಲ್ಲವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಮತ್ತೆ ನಾನು ಇಂಥ ಹಲವಾರು ವಿಚಾರಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯಾಕಂದ್ರೆ ಇದೆಲ್ಲವೂ ಕರ್ಮಾಧಾರಿತವಾಗಿರುತ್ತೆ. ನಿಮಗೆ ಹೇಗೆ ದೇವರಿದೆಯೋ, ನಿಮಗೆ ಹೇಗೆ ಗುರುಗಳಿದೆಯೋ, ಅದೇ ರೀತಿ ನಿಮ್ಮ ದೇಹದಲ್ಲಿ ಇರುವಂತಹ ಆತ್ಮಕ್ಕೂ ಜೀವಾತ್ಮ ಅಂದ್ರೆ ನಿಮ್ಮ ಜೀವನೇ ಬೇರೆ, ಅದರ ಆತ್ಮನೇ ಬೇರೆ, ಅದಕ್ಕೂ ಒಂದು ಗುರುಗಳು, ಅದಕ್ಕೂ ಒಂದು ದೈವ ಅಂತ ಇರುತ್ತೆ. ಇನ್ನೊಂದು ಕೇಳ್ಬೋದು, ಧ್ಯಾನದಲ್ಲಿ ಕೆಲವು ಎನರ್ಜಿಗಳು ಹೋಗೋದೇ ಇಲ್ಲ. ಇದು ನನ್ನ 18 ವರ್ಷದ ಎಕ್ಸ್ಪೀರಿಯನ್ಸ್. ಹಾಗೆ ನಾ ಕಂಡ ಕ್ಲೈಂಟ್ಸ್ ಅಲ್ಲೂ ಯೋಗಾಭ್ಯಾಸದಲ್ಲಿ ಹೋಗುತ್ತಾ ಇಲ್ಲ. ಅದನ್ನ ಮುಂದಿನ ಕಾನ್ಸೆಪ್ಟ್ ಅಲ್ಲಿ ಹೇಳ್ತೀನಿ. ಸೊ ಯಾರಿಗಾದ್ರೂ ನನ್ನ ವೈಯಕ್ತಿಕವಾದಂತಹ ಕನ್ಸಲ್ಟೇಷನ್, ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿ, ಮೈ ಹಿಡಿದಿರೋದು, ಜಿನ್ನಾತ್ ಪ್ರಾಬ್ಲಮ್, ಈ ತರ ಎಲ್ಲ ಇರ್ತಾವಲ್ಲ, ಅಂತವ್ರಿಗೆ ನಾನು ಯಾವುದೇ ರೀತಿಯ ಫೋನ್ ಕರೆಗಳನ್ನ ಸ್ವೀಕರಿಸಲಾರೆ ಪ್ರಿಯ ವೀಕ್ಷಕರೇ. ನೇರವಾಗಿ ವಾಟ್ಸ್ಆಪ್ ಮುಖಾಂತರ ವಾಯ್ಸ್ ಮೆಸೇಜ್ ಹಾಕಿ ಮಿನಿಮಮ್ ನನ್ನ ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಆ ಕನ್ಸಲ್ಟೇಷನ್ ಫೀಸ್ ಪೇ ಮಾಡ್ಬಿಟ್ಟು ಅಪಾಯಿಂಟ್ಮೆಂಟ್ ಕೊಡ್ತೀನಿ. ಅಂತಹ ದಿನಗಳಲ್ಲಿ ಬಂದು ಭೇಟಿ ಆಗ್ಬೇಕು. ಆನಂತರ ನಾನು ಸಮಯಕ್ಕೆ ತುಂಬಾ ಬೆಲೆಯನ್ನು ಕೊಡ್ತೀನಿ ಪ್ರಿಯ ವೀಕ್ಷಕರು. ಹಾಗಾಗಿ ಯಾವ ಸಮಯಕ್ಕೆ ಅಪಾಯಿಂಟ್ಮೆಂಟ್ ಕೊಡ್ತಿರ್ತೀನಿ ಅದೇ ಸಮಯಕ್ಕೆ ಬರಬೇಕು ಅಂತ ಹೇಳ್ತೀನಿ. ಯಾಕಂದ್ರೆ ಅವೆಲ್ಲವೂ ಮಾಡಿಸುತ್ತೆ, ನಿಮಗೆ ತಪ್ಪಿಸೋದು, ದಾರಿ ತಪ್ಪಿಸೋದು ಅವೆಲ್ಲ ಮಾಡುತ್ತೆ. ಹಾಗಾಗಿ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕಡೆಯಿಂದ ಧನ್ಯವಾದಗಳು. ಯಾರಾದ್ರೂ ಈ ನನ್ನ ಗುರು ಪರಂಪರೆ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಇನ್ನೂ ಎಷ್ಟೋ ಜನ ಹೆಣ್ಮಕ್ಳು, ಗಂಡ್ಮಕ್ಳು, ಮದುವೆ ಆದವರು, ಮದುವೆ ಆಗದೇ ಇರೋರು ಅಥವಾ ಇಂಥ ಪ್ರಾಬ್ಲಮ್ ಅಲ್ಲಿ ಇರೋರು ಇರ್ತಾರೆ, ಅಂಥವ್ರಿಗೆ ಇಂಥ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು, ನಮಸ್ತೆ. ಸಾರಿ, ಹಾಗೇನೆ ನನ್ನ ಫೋನ್ ನಂಬರ್ ಬಂದು 7019806595. ನಾನು ತಮ್ನೈಲಲ್ಲಿ ಹಾಕಿದ್ದೀನಿ. ನಾನು ಕೃಪಾ ಅಂತೇಳಿ ಮೈಸೂರಲ್ಲಿರೋದು. ಅಪಾಯಿಂಟ್ಮೆಂಟ್ಗೆ ಓನ್ಲಿ ಫಾರ್ ವಾಟ್ಸ್ಆಪ್ ಮೆಸೇಜ್ ಓನ್ಲಿ. ನಾನು ಯಾವುದೇ ರೀತಿಯ ಕಾಲ್ನ ಪಿಕ್ ಮಾಡಲ್ಲ, ದಯವಿಟ್ಟು ಅನ್ಯಥಾ ಭಾವಿಸ್ಬಿಡಿ. ನಮಸ್ತೆ.